ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರೇವಣ್ಣಗೆ ಬೇಲ್ ಸಿಗತ್ತಾ ಸಿಗಲ್ವಾ ಅನ್ನೋದು ಗೊತ್ತಾಗುತ್ತೆ. ಕಿಡ್ನಾಪ್ ಒತ್ತೆಯಾಳಾಗಿಟ್ಟುಕೊಂಡ್ರೆ ಸೆಕ್ಷನ್ 364A ಅನ್ವಯ ಆಗುತ್ತೆ. ಮಹಿಳೆಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ, ಗಾಯಗೊಳಿಸಿಲ್ಲ. ಒಬ್ಬರನ್ನ ತಮ್ಮ ವಶದಲ್ಲಿ ಬಿಟ್ಟುಕೊಳ್ಳೋದು ಯಾವುದೇ ತಪ್ಪಿಲ್ಲ. ಕಿಡ್ನಾಪ್ ಒತ್ತೆಯಾಳಾಗಿಟ್ಕೊಂಡ್ರೆ ಸೆಕ್ಷನ್ 364A ಅನ್ವಯ ಆಗತ್ತೆ. ಮಹಿಳೆಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ, ಆಕೆಗೆ ಗಾಯಗೊಳಿಸಿಲ್ಲ. ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಬಹಳ ಪ್ರಬಲವಾಗಿ ವಾದ ಮಂಡಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್. ದೌರ್ಜನ್ಯ ಕಿರುಕುಳ ನೀಡೋದಾದರೆ ಮಾತ್ರ ಅಪರಾಧವಾಗುತ್ತೆ. ಪ್ರಾಣಹಾನಿ ಆಗುವಂತೆ ಹಲ್ಲೆ ಮಾಡೋದು ಅಪರಾಧ. ವಿದೇಶದ ವ್ಯಕ್ತಿ ಕಿಡ್ನಾಪ್ ಮಾಡಿದ್ರೆ ಸೆಕ್ಷನ್ 365A ಅನ್ವಯ ಆಗತ್ತೆ. ಆದರೆ ಈ ಪ್ರಕರಣದಲ್ಲಿ ಸೆಕ್ಷನ್ 364A ಅನ್ವಯ ಆಗಲ್ಲ. ಮಹಿಳೆ ರೇವಣ್ಣ ಮನೆಯಲ್ಲಿ 10 ವರ್ಷ ಕೆಲಸ ಮಾಡಿದ್ದಾರೆ. ರಿಮ್ಯಾಂಡ್ ಅಪ್ಲಿಕೇಶನ್ ಸಲ್ಲಿಸಿದ SIT 164 ಹೇಳಿಕೆಯನ್ನ ದಾಖಲಿಸಿಲ್ಲ. ಆರೋಪಿ ವಿರುದ್ಧ ಮರಣದಂಡನೆ, ಜೀವಾವಧಿ ಶಿಕ್ಷೆ ಸೆಕ್ಷನ್ ಹಾಕಲಾಗಿದೆ. ಆದರೆ ಅಲ್ಲಿ ಆರೋಪಿಯ ವಿರುದ್ಧ ಸಾಕ್ಷಿಗಳೇ ಇಲ್ಲ. ರೇವಣ್ಣ ಪರ ಪ್ರಬಲ ವಾದ ಮಂಡಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗತ್ತೆ. ಮಧ್ಯಾಹ್ನ 12:15ಕ್ಕೆ ಆರಂಭಗೊಂಡಂತಹ ಅರ್ಜಿ ವಿಚಾರಣೆ. ಲಂಚ್ ಬ್ರೇಕ್ನ ನಂತರ ಈಗ ಮತ್ತೆ ವಿಚಾರಣೆ ಶುರುವಾಗಿದೆ. ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. 364A ಸೆಕ್ಷನ್ ಏನು ಹಾಕಿದ್ದಾರೆ ಅದು ಹಾಕಿದ್ದೇ ಸರಿ ಇಲ್ಲ ಅಂತ ವಾದ ಮಂಡಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.